ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ, ಯಾರು ಮದಿರಾ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು ಆಯುರ್ವೇದ ಪ್ರಕಾರ. ಸೊ ಆಯುರ್ವೇದ ಏನನ್ನತ್ರಿ, ಯಾರು ಮದಿರಾ ಸೇವನೆ ಮಾಡ್ಲಿಕ್ಕೆ ಫಿಟ್ ಇಲ್ಲ, ಯಾರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ನೋಡ್ರಿ, ಈ ಸಂದರ್ಭದಾಗ ಆಚಾರ್ಯ ಚರಕದವ್ರು ಹೇಳ್ತಾರ, ಯಾರಿಗೆ ನೋಡ್ರಿ ಬಹಳ ಜಾಸ್ತಿ ಹೊಟ್ಟೆ ಹಸಿರ್ತೈತಿ, ಇಲ್ಲ ಬಹಳ ಜಾಸ್ತಿ ನೀರಡಿಸಿ ಆಗ್ತಿರ್ತೈತಿ, ಅಂಥವ್ರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲ ಯಾರು ಶಾರೀರಿಕವಾಗಿ ಬಹಳ ಜಾಸ್ತಿ ವೀಕ್ ಅದಾರ, ದುರ್ಬಲ ಅದಾರ, ಅವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲ ಯಾರು ವಾತ ಪಿತ್ತ ಪ್ರಕೃತಿಯವರು ಅದಾರ ನೋಡ್ರಿ, ಅವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತು ಯಾರು ಮೆಂಟಲಿ ವೀಕ್ ಇರ್ತಾರ ನೋಡ್ರಿ, ಅವರು ಕೂಡ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಯಾರಿಗೆ ಸಿಟ್ಟು ಬಹಳ ಜಾಸ್ತಿ ಇರ್ತೈತಿ, ಬಹಳ ಜಾಸ್ತಿ ಯಾರು ಕ್ರೋಧಿಯಾಗಿರ್ತಾರ ನೋಡ್ರಿ, ಅವರು ಕೂಡ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಇಲ್ಲ ಯಾರಿಗೆ ಆ ಡ್ರಿಂಕ್ಸ್ದ ಅಭ್ಯಾಸ ಇರಂಗಿಲ್ಲ, ಅವರು ಕೂಡ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ನೀವು ಶಾರೀರಿಕವಾಗಿ ಬಹಳ ಜಾಸ್ತಿ ವೀಕ್ ಅದಿರಂದ್ರ, ಬಹಳ ಜಾಸ್ತಿ ದಣ್ಕೊಂಡಿರಂದ್ರ ನೀವು ಕೂಡ ಡ್ರಿಂಕ್ಸ್ ಮಾಡಕ್ಕೆ ಹೋಗಬಾರ್ದು. ಮತ್ತು ನೀವು ಸ್ವಲ್ಪ ಪ್ರಮಾಣದಾಗ ಕುಡಿದ ತಕ್ಷಣ ನಿಮ್ಗೆ ಎದ್ದು ಬಿಡ್ತೈತಪ್ಪ, ಟಾಕ್ಸಿಸಿಟಿ ಆಗಿಬಿಡ್ತೈತೆ ಅಂದ್ರೆ ಅಂಥವ್ರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದ್ರಿ. ಸೊ ಇದೇ ಸಂದರ್ಭದಾಗ ಆಚಾರ್ಯ ಸುಶ್ರುತವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಯಾರು ಮದ್ಯಪಾನ ಮಾಡ್ಲಿಕ್ಕೆ ಹೋಗ್ಬಾರ್ದಪ್ಪ ಅಂತ. ಸೊ ನೋಡ್ರಿ, ಯಾವ ವ್ಯಕ್ತಿ ಆಹಾರ ಇರ್ಲಾರ್ದ ಡ್ರಿಂಕ್ಸ್ ಮಾಡ್ಲಿಕ್ಕೆ ಕೂತಿರ್ತಾನ, ಇಲ್ಲ ಯಾರು ಯಾವಾಗಲೂ ಮದ್ಯ ಸೇವನೆ ಮಾಡಲಿಕ್ಕೆ ಕುಂತಿರ್ತಾರಲ್ಲ, ಅವ್ರ ಜೊತೆಗೆ ಇರೋ ಸಂಗತಿ ಚೆನ್ನಾಗಿರಂಗಿಲ್ಲ ನೋಡ್ರಿ, ಅವರು ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ಥರ ಅವ್ರು ಏನಾದರೂ ಮಾಡಿದ್ರಂದ್ರೆ ಅವ್ರಿಗೆ ಬಹಳ ಜಾಸ್ತಿ ಏನಾದರೂ ರೋಗ ಬರ್ತೈತಿ, ಇಲ್ಲ ಅವ್ರು ಸಾಯಿ ಕೂಡಬಹುದು ಅಂತ ಆಚಾರ್ಯ ಸುಶ್ರುತವ್ರು ಹೇಳಿದ್ದಾರೆ. ಮತ್ತು ಯಾರು ಬಹಳ ಜಾಸ್ತಿ ಕ್ರೋಧಿ ಇರ್ತಾರೆ ಅವ್ರು ಕುಡಿಬಾರ್ದು. ಇಲ್ಲ ನೀವು ಹೆದರಿರ್ತೀರಿ, ಬಹಳ ಜಾಸ್ತಿ ಗಾಬರಿ ಆಗ್ತೀರಂದ್ರೆ, ನಿಮ್ಗೆ ಬಹಳ ಜಾಸ್ತಿ ನೀರಡಿಕೆ ಆಗುತ್ತಂದ್ರೆ, ನೀವು ಬಹಳ ದುಃಖದಾಗಂದಿರಂದ್ರೆ, ಇಲ್ಲ ನಿಮ್ಗೆ ಬಹಳ ಜಾಸ್ತಿ ಹೊಟ್ಟೆ ಹಸಿತೈತಂದ್ರೆ, ಇಲ್ಲ ನೀವು ದೈಹಿಕವಾಗಿ ದಣ್ಕೊಂಡ್ಬಿಟ್ರಿ, ಫಿಸಿಕಲ್ ಆಕ್ಟಿವಿಟಿ ಬಹಳ ಜಾಸ್ತಿ ಮಾಡ್ತೀರಿ, ದೈಹಿಕವಾಗಿ ನೀವು ದಣದಿದ್ದೀರಂದ್ರೆ, ನೀವು ಬಹಳ ಜಾಸ್ತಿ ಹೆವಿ ವೇಟ್ ಲಿಫ್ಟಿಂಗ್ ಮಾಡ್ತೀರಂದ್ರೆ, ನೀವು ಬಹಳ ಜಾಸ್ತಿ ದಿನದಾಗ ಅಡ್ಡಾಡ್ತೀರಂದ್ರೆ, ಇಲ್ಲ ನೀವು ವೇಗ ಧಾರಣ ಮಾಡ್ತೀರಿ, ಸಪ್ರೇಷನ್ ಆಫ್ ಅರ್ಜಿಸ್ ಮಾಡ್ತೀರಿ, ಅಂದ್ರೆ ಮೂತ್ರ ಬಂದಾಗ ಮೂತ್ರ ಹೋಗ್ಲಾರ್ದಂಗಿರೋದು, ಸಂಡಾಸ ಬಂದ್ರೆ ಅದನ್ನು ಕೂಡ ತಡೆಯೋದು, ನಿದ್ದೆ ಬಂದ್ರೆ ಅದನ್ನು ಕೂಡ ತಡೆಯೋದು, ಹೊಟ್ಟೆ ಹಸ್ತ್ರ ಅದನ್ನು ಕೂಡ ತಡೆಯೋದು, ಈ ರೀತಿ ಯಾರು ಮಾಡ್ತಾರೆ ನೋಡ್ರಿ, ಅವರು ಕೂಡ ಯಾವಾಗಲೂ ಮದಿರಾ ಸೇವನೆ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತು ನೀವು ಶಾರೀರಿಕವಾಗಿ ಬಹಳ ಜಾಸ್ತಿ ದುರ್ಬಲ ಅದಿರಿ, ವೀಕ್ ಅದಿರಿ ಅಂದ್ರೆ ಅವರು ಕೂಡ ಕುಡಿಲಿಕ್ಕೆ ಹೋಗಬಾರ್ದು. ಮತ್ತು ಯಾರು ತಮ್ಮ ಹೊಟ್ಟೆ ಅನ್ಕುಕ್ಡ್ ಫುಡ್ ತಿಂದು ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ ನೋಡ್ರಿ, ಆ ಫುಡ್ ಚೆನ್ನಾಗಿ ಪಾಕ ಆಗಿರಂಗಿಲ್ಲ ಅಂತ ಆಹಾರವನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡಿರ್ತಾರೆ ನೋಡ್ರಿ, ಅವರು ಕೂಡ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬೇಕು. ಇಷ್ಟ ಆಗೈತಂದ್ರೆ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ, ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ಇದೇ ರೀತಿ ಮುಂದೆ ವಿಡಿಯೋಸ್ ನೋಡೋಕೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದ್ಯಾನ್ ಟೇಕ್ ಕೇರ್. ಧನ್ಯವಾದಗಳು.